ಸೆಕೆಂಡ್ PUC ಎಕ್ಸಾಮ್ 2ಗೆ ಯಾರೆಲ್ಲ ರಿಜಿಸ್ಟರ್ ಆಗಿದ್ರೋ ಅಂಥವರಿಗೆಲ್ಲನೂ ಸಹ ಈಗ ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆ ಯಾವ ದಿನಾಂಕದಂದು ಯಾವ ಎಕ್ಸಾಮ್ ಇದೆ ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ಹಾಗೆ ಇದ್ರ ಜೊತೆಗೆ ಈಗ ಕೆಲವರು ನೀವು ಅಪ್ಲಿಕೇಶನನ್ನು ಹಾಕಿದಾಗ ಅಲ್ಲಿ ನಿಮಗೆ ಯಾವುದೇ ಒಂದು ರೆಸಿಪ್ಟು ಸಿಕ್ಕಿರೋದಿಲ್ಲ. ಹಾಗಾದರೆ ನಾವು ಏನು ಮಾಡಬೇಕು, ಯಾವ ರೀತಿ ಹಾಲ್ ಟಿಕೆಟ್ ತೊಗೋಬೇಕು, ಕಾಲೇಜಲ್ಲಿ ಕೇಳಿದ್ರೆ ಏನು ಮಾಡಬೇಕು ಅನ್ನೋ ಡೌಟು ಎಲ್ರಿಗೂ ಸಹ ಇತ್ತು. ಈ ಎಲ್ಲ ಡೌಟ್ಗಳಿಗೂ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇವತ್ತಿನಿಂದಲೇ ಸೆಕೆಂಡ್ ರೌಂಡ್ ಎಕ್ಸಾಮು ಸ್ಟಾರ್ಟ್ ಆಗಿದೆ. ಯಾವ ದಿನಾಂಕದಂದು ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಇದೆ ಅಂತ ಈ ಟೈಮ್ ಟೇಬಲಲ್ಲಿ ಇದೆ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಸೆಕೆಂಡ್ ರೌಂಡ್ ಎಕ್ಸಾಮು ಎಂಡ್ ಡೇಟ್ ಬಂದು ಮೇ ತಿಂಗಳ 16ನೇ ತಾರೀಕಲ್ಲಿ ಎಂಡ್ ಆಗುತ್ತೆ. ನೆಕ್ಸ್ಟು ಈ ಎಕ್ಸಾಮ್ 2ಗೆ ಆನ್ಲೈನಲ್ಲೇ ರಿಜಿಸ್ಟರ್ ಆಗೋಕ್ಕೆ ಒಂದು ಲಿಂಕನ್ನು ಬಿಟ್ಟಿದ್ರು. ಆ ಒಂದು ಲಿಂಕ್ ಮೂಲಕ ನಾವು ರಿಜಿಸ್ಟರ್ ಆಗ್ಬೋದಿತ್ತು. ಈಗಾಗಲೇ ಯಾರೆಲ್ಲ ರಿಜಿಸ್ಟರ್ ಆಗಿದ್ರೋ ಅಂಥವರಿಗೆ ನಿಮಗೆ ರೆಸಿಪ್ಟ್ ಸಹ ಬಂದಿರುತ್ತೆ. ಇನ್ನೂ ಕೆಲವ್ರಿಗೆ ನಮಗೆ ರೆಸಿಪ್ಟ್ ಬಂದಿಲ್ಲ ಅಥವಾ ನಾವು ರೆಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಹಾಗಾದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇದ್ರು. ಇದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ. ಈಗ ನೀವು ಅಪ್ಲೈ ಮಾಡಿದರೆ ನೀವು ಕಾಲೇಜ್ ಹತ್ರನೇ, ನಿಮ್ಮ ಕಾಲೇಜ್ ಹತ್ರ ಹೋಗಿ ಕೇಳಿದ್ರೆ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಹೇಳಿದ್ರೆ ಸಾಕು, ಹಾಲ್ ಟಿಕೆಟ್ ಕೊಡ್ತಾರೆ. ಅಥವಾ ನೀವು ಆನ್ಲೈನಲ್ಲೂ ಸಹ ಎಕ್ಸಾಮ್ 2ನ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಬೋದು. ಹಾಗಾದರೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈಗ ನಾವು ನೋಡ್ತಾ ಹೋಗೋಣ. ಫಸ್ಟು ನೀವು ನಿಮ್ಮ ಮೊಬೈಲ್ನಲ್ಲಿ ಬ್ರೌಸರನ್ನು ಓಪನ್ ಮಾಡಿ, ನೆಕ್ಸ್ಟ್ ಅಲ್ಲಿ KSEAB ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಈ ಒಂದು ಲಿಂಕ್ ಇದೆ ನೋಡಿ, ಫಸ್ಟ್ನೇ ಲಿಂಕು ಹೋಮ್ ಅಂತ ಹೇಳಿಬಿಟ್ಟು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ರೀಡ್ ಮೋರ್ ಅಂತ ಇದೆ ನೋಡಿ, ಅಥವಾ ಲೇಟೆಸ್ಟ್ ನ್ಯೂಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಾಲ್ ಟಿಕೆಟ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕೆ ಯಾವುದೇ ಒಂದು ಡಾಕ್ಯುಮೆಂಟ್ಸು ರೆಸಿಪ್ಟು ಸಹ ಬೇಕಿರಲ್ಲ. ಕೇವಲ ನಿಮ್ಮ ರಿಜಿಸ್ಟರ್ ನಂಬರು ಹಾಗೆ ಡೇಟ್ ಆಫ್ ಬರ್ತ್ ಇದ್ರೆ ಸಾಕು, ನೀವೇ ನಿಮ್ಮ ಮೊಬೈಲ್ ಮೂಲಕ ಈಸಿಯಾಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬಹುದು. ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಲೇಟೆಸ್ಟ್ ನ್ಯೂಸ್ ಎಲ್ಲನೂ ಸಹ ಬಂದಿರುತ್ತೆ. ಇದರಲ್ಲಿ 3ನೇ ಆಪ್ಷನ್ ಇದೆ ನೋಡಿ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಆಫ್ ಸೆಕೆಂಡ್ PUC ಎಕ್ಸಾಮ್ 2 2024 ಅಂತ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಗಲೇ ಓಪನ್ ಆಗಿತ್ತಲ್ಲ ಅದೇ ರೀತಿ ಪೇಜು ಇಲ್ಲಿ ಓಪನ್ ಆಗುತ್ತೆ. ಈಗ ನೀವು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ. ಬರೀ ರಿಜಿಸ್ಟರ್ ನಂಬರ್ ಕೊಟ್ಟರೆ ಇಲ್ಲಿ ಡೌನ್ಲೋಡ್ ಆಗೋದಿಲ್ಲ. ಹಾಗೆ ನಿಮ್ಮ ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಏನಿದೆ ಆ ಒಂದು ಡೇಟ್ ಆಫ್ ಬರ್ತನ್ನು ಕೊಟ್ಟರೆ ಮಾತ್ರ ನಿಮಗೆ ಇಲ್ಲಿ ಹಾಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ. ನಿಮ್ಮ ರಿಜಿಸ್ಟರ್ ನಂಬರು ಹಾಗೆ ಡೇಟ್ ಆಫ್ ಬರ್ತನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಇದೆ ನೋಡಿ, ಆ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಾಲ್ ಟಿಕೆಟು PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ. ಈ ಹಾಲ್ ಟಿಕೆಟಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಬಂದಿದೆಯಾ ಅಥವಾ ಇಲ್ಲ ಅನ್ನೋದನ್ನು ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ, ನಿಮ್ಮ ಪೇರೆಂಟ್ಸ್ ನೇಮ್ ಆಗಿರ್ಬೋದು, ಹಾಗೆ ನಿಮ್ಮ ರಿಜಿಸ್ಟರ್ ನಂಬರು ಎಲ್ಲನೂ ಸಹ ಕರೆಕ್ಟಾಗಿ ಆಯ್ತಾ ಇಲ್ವಾ, ಹಾಗೆ ನೀವು ಯಾವ ಪೇಪರ್ಗಳಿಗೆ ಮತ್ತೆ ಅಟೆಂಡ್ ಮಾಡಬೇಕು ಅಂತ ಅಪ್ಲೈ ಮಾಡಿದ್ರಿ ಆ ಎಲ್ಲ ಪೇಪರ್ಗಳಿಗೂ ಕರೆಕ್ಟಾಗಿ ಇಲ್ಲಿ ಇದೆಯಾ ಟೈಮ್ ಟೇಬಲ್ಲು ಎಲ್ಲನೂ ಸಹ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ.